ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ಮೊದಲಿಗೆ ನಾವು ಮಾಲಿನ್ಯ, ಪೊಲ್ಯೂಷನ್ ಅಂದರೇನು ಅಂತ ನಾವು ನೋಡಿದಾಗ, ಈ ಒಂದು ಪೊಲ್ಯೂಷನ್ ಎಂಬ ಶಬ್ದವು ಆಂಗ್ಲ ಭಾಷೆಯಿಂದ ಉಗಮವಾಗಿದ್ದು ಪೊಲ್ಯೂಟಿಯೇನಮ್ ಎಂಬ ಪದದಿಂದ ಬಂದಿದೆ ಎಂದು ತಿಳಿದುಬರುತ್ತದೆ. ಈ ಒಂದು ಶಬ್ದದ ಅರ್ಥವು ಮೇಕ್ ಡರ್ಟಿ ಎಂಬುದಾಗಿದೆ, ಅಂದರೆ ಹೊಲಸು ಮಾಡುವುದು ಎಂದಾಗುತ್ತದೆ. ಇದರ ಅರ್ಥ ಶುದ್ಧತೆಯನ್ನು ಕಳೆದುಕೊಂಡು ಅಶುದ್ಧತೆಯ ರೂಪವನ್ನು ತಾಳುವುದೇ ಮಾಲಿನ್ಯವಾಗಿದೆ. ಇನ್ನು ವಾಯು ಮಾಲಿನ್ಯ ಅಂದರೇನು ಅಂತ ನಾವು ನೋಡಿದಾಗ, ಈ ಒಂದು ವಾಯು ಸಮಸ್ತ ಜೀವ ಸಮೂಹಗಳ ಅಸ್ತಿತ್ವಕ್ಕೆ ಅತ್ಯವಶ್ಯಕವಾಗಿದೆ. ವಾಯು ಮಾನವ ಮತ್ತು ಸಸ್ಯಗಳ ಬೆಳವಣಿಗೆಗೆ ಉಪಯುಕ್ತವಾದಂಥ ಅನಿಲಗಳಾದ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡಿನ ಸಂಯೋಜನೆಯಾಗಿರುತ್ತದೆ. ಈ ಒಂದು ವಾಯು ವಾಸನೆ, ಬಣ್ಣ, ರುಚಿ ಮತ್ತು ಆಕಾರ ರಹಿತವಾದಂಥ ಶುದ್ಧವಾದಂಥ ಘಟಕವಾಗಿದೆ. ಇಂಥ ಶುದ್ಧವಾದ ಘಟಕದಲ್ಲಿ ಯಾವುದೇ ಅಹಿತಕರವಾದಂಥ ಪದಾರ್ಥಗಳು ಸಂಯೋಜನೆಯಾದರೆ ಈ ಒಂದು ವಾಯು ತನ್ನ ಮೂಲ ಗುಣಗಳಲ್ಲಿ ಮಾರ್ಪಾಡು ಹೊಂದಿ ಪೃಥ್ವಿಯ ಮೇಲೆ ಇರುತ್ತಿರುವಂಥ ವಾಯುಮಂಡಲದಲ್ಲಿ ಕ್ಷೋಭೆ ಉಂಟಾಗಿ, ಅಂದರೆ ಡಿಸ್ಟರ್ಬೆನ್ಸ್ ಆಗಿ ಜೀವಮಂಡಲದಲ್ಲಿ ಅಸಮತೋಲನ ಕಾಣಿಸಿಕೊಳ್ಳುತ್ತದೆ. ಇದೇ ವಾಯು ಮಾಲಿನ್ಯವಾಗಿದೆ. ಈ ಒಂದು ವಾಯು ಮಾಲಿನ್ಯವಾಗಲು ಹಸಿರು ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಮಾಹಿತಿ ತಂತ್ರಜ್ಞಾನ ಕ್ರಾಂತಿ, ಹೀಗೆ ಹಲವಾರು ಪ್ರಗತಿಪರ ಮಾನವನ ಚಟುವಟಿಕೆಗಳಿಂದ ಬಿಡುಗಡೆಯಾಗುವಂಥ ಅಪಾಯಕಾರಿ ಅನಿಲಗಳಾದಂಥ ಇಂಗಾಲದ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ಧೂಳಿಯ ಕಣಗಳು, ಉಪ್ಪು ಇನ್ನೂ ಮುಂತಾದವು ಈ ಒಂದು ವಾಯುಮಂಡಲದಲ್ಲಿ ಸೇರ್ಪಡೆಯಾಗಿ ಈ ಒಂದು ವಾಯುವನ್ನು ಅಶುದ್ಧವಾಗಿ ಮಾಡುತ್ತಿವೆ. ಇನ್ನು ಈ ಒಂದು ವಾಯು ಮಾಲಿನ್ಯದ ಅರ್ಥವನ್ನು ನೋಡಿದಾಗ, ವಾಯುವಿನ ಗುಣಗಳಲ್ಲಿ ಅಸಮತೋಲನ ಉಂಟಾಗಿ ಅದು ಪೃಥ್ವಿಯ ಮೇಲೆ ಜೀವಿಸುವಂಥ ಜೀವರಾಶಿಗಳ ಮೇಲೆ ಹಲವಾರು ದುಷ್ಪರಿಣಾಮ ಬೀರಲು ಕಾರಣವಾಗುವುದಕ್ಕೆ ನಾವು ವಾಯು ಮಾಲಿನ್ಯ ಎಂದು ಕರೆಯುತ್ತೇವೆ. ಅಂದಮೇಲೆ ಈ ಒಂದು ವಾಯು ಮಾಲಿನ್ಯದ ಬಗ್ಗೆ ಇರುತ್ತಿರುವಂಥ ವಾಕ್ಯಗಳು ಯಾವುವು ಅಂತ ನಾವು ನೋಡಿದಾಗ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಭೂಮಿಯ ಮೇಲಿನ ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ಅದರಿಂದ ಜೀವಿಗಳಿಗೆ ಇಲ್ಲವೇ ಜೀವ ಪರಿಸರಕ್ಕೆ ಹಾನಿ ಉಂಟಾದರೆ ಅಂಥ ಪರಿಸ್ಥಿತಿಗೆ ವಾಯು ಮಾಲಿನ್ಯ ಎಂದು ಕರೆಯಲಾಗುತ್ತದೆ ಅಂತ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಇನ್ನು 1981ರ ಮಾಲಿನ್ಯ ನಿಯಂತ್ರಣ ಕಾಯ್ದೆಯ ಪ್ರಕಾರ ಈ ಒಂದು ವಾಯುಮಂಡಲದಲ್ಲಿ ಸೇರ್ಪಡೆಯಾದಂಥ ಬೇಡವಾದಂಥ ಘನ, ದ್ರವ್ಯ ಮತ್ತು ಅನಿಲ ಪದಾರ್ಥಗಳ ಕೇಂದ್ರೀಕರಣವು ಮಾನವ ಮತ್ತು ಇತರ ಜೀವಿಗಳಿಗೆ ಅಥವಾ ಸಂಪನ್ಮೂಲಗಳಿಗೆ ಹಾನಿ ಉಂಟು ಮಾಡುವುದೇ ವಾಯು ಮಾಲಿನ್ಯವಾಗಿದೆ ಎಂದು ಹೇಳಲಾಗಿದೆ. ಇನ್ನು ಅಮೆರಿಕ ವೈದ್ಯಕೀಯ ಸಂಘದ ಪ್ರಕಾರ ಈ ಒಂದು ವಾಯು ಮಾಲಿನ್ಯವೆಂದರೆ ಮಾನವನ ಐಷಾರಾಮಿ ಜೀವನಕ್ಕೆ ಮತ್ತು ಆತನ ಆಸ್ತಿ ಪಾಸ್ತಿಗಳಿಗೆ ಅಪಾಯ ನೀಡುವಂಥ ಅಪಾಯಕಾರಿ ವಸ್ತುಗಳು ಗಾಳಿಯಲ್ಲಿ ಸೇರ್ಪಡೆಯಾಗುವುದಕ್ಕೆ ವಾಯು ಮಾಲಿನ್ಯ ಎನ್ನುವರು ಎಂದು ಹೇಳಲಾಗಿದೆ. ಅಂದ ಮೇಲೆ ಈ ಒಂದು ವಾಯು ಮಾಲಿನ್ಯಕ್ಕೆ ಕಾರಣಗಳು ಅಥವಾ ಮೂಲಗಳು ಯಾವುವು ಅಂತ ನಾವು ನೋಡಿದಾಗ, ವಾಯು ಮಾಲಿನ್ಯಗೊಳಿಸುವಂಥ ಮಲಿನಕಾರಿಗಳು ಪ್ರಕೃತಿ ಮತ್ತು ಮಾನವನ ಚಟುವಟಿಕೆಗಳಿಂದ ಉಗಮಗೊಳ್ಳುವುದರಿಂದ ಅವುಗಳನ್ನು ನಾವು 2 ಪ್ರಕಾರಗಳಾಗಿ ವಿಂಗಡಿಸಬಹುದು. 1 ನೈಸರ್ಗಿಕ ಕಾರಣಗಳು ಮತ್ತು 2 ಮಾನವ ನಿರ್ಮಿತ ಕಾರಣಗಳು ಆಗಿವೆ. ಅಂದರೆ ಈ ಒಂದು ವಾಯು ಮಾಲಿನ್ಯವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕಾರಣಗಳಿಂದ ವಾಯು ಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಇವುಗಳನ್ನು ವಿವರವಾಗಿ ನೋಡೋಣ. ಮೊದಲಿಗೆ ನೈಸರ್ಗಿಕ ಕಾರಣಗಳು ಯಾವುವು ಅಂತ ನೋಡಿದಾಗ, ಇದರಲ್ಲಿ ಜ್ವಾಲಾಮುಖಿ, ಈ ಒಂದು ಜ್ವಾಲಾಮುಖಿಯ ಸ್ಫೋಟನೆಯಿಂದ ಹೊರಹೊಮ್ಮುವಂಥ ದ್ರವ್ಯ ವಸ್ತುಗಳಾದಂಥ ಸಿಲಿಕಾಂಶ ಹೊಂದಿದಂಥ ಲಾವಾರಸ, ಕಬ್ಬಿಣ, ಮೆಗ್ನೇಸಿಯಂ, ಸೂಕ್ಷ್ಮ ಧೂಳಿಯ ಕಣಗಳು, ಕಿಟ್ಟ, ಬೂದಿ ಮತ್ತು ಕಲ್ಲುಗುಂಡುಗಳು ಮತ್ತು ಅನಿಲ ವಸ್ತುಗಳಾದಂಥ ನೀರಾವಿ, ಹೈಡ್ರೋಕ್ಲೋರಿಕ್ ಆಮ್ಲ, ಅಮೋನಿಯಂ ಕ್ಲೋರೈಡ್, ಜಲಜನಕದ ಸಲ್ಫೈಡ್, ಜಲಜನಕ ಮತ್ತು ಇಂಗಾಲಾಮ್ಲಗಳಿಂದ ವಾಯು ಮಾಲಿನ್ಯವಾಗುತ್ತದೆ. ಉದಾಹರಣೆಗೆ
1991ರಲ್ಲಿ ಫಿಲಿಪೈನ್ಸ್ನಲ್ಲಿ ಉಂಟಾದಂಥ ಪಿನಾಟೋಬೋ ಜ್ವಾಲಾಮುಖಿಯಾಗಿದೆ. ಇನ್ನು ಈ ಒಂದು ವಾಯುಮಾಲಿನ್ಯಕ್ಕೆ ಕಾರಣವಾದಂಥ ನೈಸರ್ಗಿಕ ಕಾರಣಗಳಲ್ಲಿ ಎರಡನೆಯದು ಚಂಡಮಾರುತ. ನೈಸರ್ಗಿಕವಾಗಿ ಕಲಬೆರಕೆಯಾಗಿರುವಂಥ ವಸ್ತುಗಳು ಅಂದರೆ ಧೂಳು ತುಂಬಿದಂಥ ಚಂಡಮಾರುತಗಳಿಂದ ಆ ಒಂದು ಕಲಬೆರಕೆಯಾಗಿರುತ್ತಿರುವಂಥ ವಸ್ತುಗಳು ಸ್ಥಳಾಂತರಗೊಂಡು ವಾಯುಮಂಡಲದಲ್ಲಿ ಸಂಯೋಜನೆಯಾಗುವುದರಿಂದ ವಾಯುಮಾಲಿನ್ಯವಾಗುತ್ತದೆ. ಇನ್ನು ಮೂರನೇ ನೈಸರ್ಗಿಕ ಕಾರಣ ಸಾವಯವ ಪದಾರ್ಥಗಳು. ಅಂದರೆ ಕೊಳೆಯುತ್ತಿರುವಂಥ ಸಾವಯವ ಪದಾರ್ಥಗಳಿಂದ ಹೊರಹೊಮ್ಮುವ ವಿಷಕಾರಿ ಅನಿಲಗಳು ಈ ಒಂದು ವಾಯುವಿನಲ್ಲಿ ಸೇರಿ ವಾಯುಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಇನ್ನು ನಾಲ್ಕನೇ ಕಾರಣ ಉಲ್ಕಾಪಾತ ಮತ್ತು ಅಣುಜೀವಿಗಳು. ಈ ಒಂದು ಉಲ್ಕಾಪಾತಗಳಿಂದ ಉತ್ಪತ್ತಿಯಾಗುವಂಥ ಕಣರೂಪದ ವಸ್ತುಗಳು, ಅಣುಜೀವಿಗಳು ಇವೇ ಮುಂತಾದ ನೈಸರ್ಗಿಕ ಮೂಲಗಳಿಂದ ಬಂದಂಥ ಸೂಕ್ಷ್ಮ ವಸ್ತುಗಳು ಈ ಒಂದು ವಾಯುಮಂಡಲವನ್ನು ಸೇರಿ ವಾಯುಮಾಲಿನ್ಯವಾಗಲಿಕ್ಕೆ ಕಾರಣೀಭೂತವಾಗಿದೆ. ಇನ್ನು ಐದನೇ ನೈಸರ್ಗಿಕ ಕಾರಣ ನೈಸರ್ಗಿಕ ಕಾಳ್ಗಿಚ್ಚು. ಅಂದರೆ ಅರಣ್ಯಗಳಿಗೆ ನೈಸರ್ಗಿಕವಾಗಿ ಬೆಂಕಿ ತಗುಲಿದಾಗ ಬಿಡುಗಡೆಯಾಗುವಂಥ ಅಪಾರ ಪ್ರಮಾಣದ ಅನಿಲಗಳು, ಅದರಲ್ಲೂ ವಿಶೇಷವಾಗಿ ಇಂಗಾಲದ ಡೈಆಕ್ಸೈಡ್ ಈ ಒಂದು ವಾಯುಮಂಡಲ ಸೇರ್ಪಡೆಯಾಗುವುದರಿಂದ ವಾಯು ಮಲಿನಗೊಳ್ಳುತ್ತದೆ. ಇನ್ನು ಈ ಒಂದು ವಾಯುಮಾಲಿನ್ಯವಾಗಲಿಕ್ಕೆ ಕಾರಣೀಭೂತವಾದಂಥ ನೈಸರ್ಗಿಕ ಕಾರಣಗಳಲ್ಲಿ ಆರನೆಯದು ಇತರ ಕಾರಣಗಳು. ಅವುಗಳೆಂದರೆ ಮಣ್ಣು ಮತ್ತು ಶಿಲೆಗಳಿಂದ ಬಿಡುಗಡೆಯಾದಂಥ ವಿದ್ಯುತ್ ವಿಕಿರಣ ಕ್ರಿಯಾಶಕ್ತಿಯ ಅನಿಲಗಳಿಂದಲೂ ಉತ್ಪತ್ತಿಯಾಗುವಂತಹ ವಿಕಿರಣವು ವಾಯುಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಅಲ್ಲದೆ ಶಿಥಿಲೀಕರಣ, ಸವೆತ, ಭೂಕುಸಿತ ಮತ್ತು ಸ್ತರಭಂಗ ಹೀಗೆ ಹಲವಾರು ನೈಸರ್ಗಿಕ ಕಾರಣಗಳಿಂದ ವಾಯು ಮಲಿನವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಇನ್ನು ವಾಯುಮಾಲಿನ್ಯಕ್ಕೆ ಕಾರಣವಾದಂಥ ಎರಡನೇ ಅಂಶ ಮಾನವ ನಿರ್ಮಿತ ಕಾರಣಗಳು. ಈ ಒಂದು ವಾಯುಮಾಲಿನ್ಯವಾಗಲಿಕ್ಕೆ ನೈಸರ್ಗಿಕ ಕಾರಣಗಳಿಗಿಂತ ಮಾನವನ ಆಧುನಿಕ ಚಟುವಟಿಕೆಗಳಿಂದ ಅಪಾರ ಪ್ರಮಾಣದಲ್ಲಿ ಈ ಒಂದು ವಾಯುಮಾಲಿನ್ಯ ಉಂಟಾಗುತ್ತದೆ ಎಂದು ತಿಳಿದು ಬರುತ್ತದೆ. ಅಂಥ ಮಾನವ ನಿರ್ಮಿತ ಕಾರಣಗಳು ಅಥವಾ ಅಂಥ ಮಾನವನ ಚಟುವಟಿಕೆಗಳು ಯಾವುವು ಅಂತ ನೋಡಿದಾಗ ಒಂದು ಕೈಗಾರಿಕೆಗಳು. ಈ ಒಂದು ಕೈಗಾರಿಕೆಗಳಿಂದಲೇ ಶುದ್ಧವಾದಂಥ ವಾಯು ತನ್ನ ಮೂಲ ಮೌಲ್ಯವನ್ನು ಕಳೆದುಕೊಂಡು ಮಲಿನಗೊಳ್ಳುತ್ತಿದೆ. ಅಂಥ ಕೈಗಾರಿಕೆಗಳು ಯಾವುವೆಂದರೆ ತೈಲ ಶುದ್ಧೀಕರಣ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಕಾಗದ ಕೈಗಾರಿಕೆ, ವಿದ್ಯುತ್ ಸ್ಥಾವರ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ರಾಸಾಯನಿಕ ಪದಾರ್ಥ ಉತ್ಪಾದಿಸುವ, ರಾಸಾಯನಿಕ ಗೊಬ್ಬರ ತಯಾರಿಸುವ, ಆಹಾರ ತಯಾರಿಸುವ, ಕಲ್ಲು ಪುಡಿ ಮಾಡುವ ಹೀಗೆ ಹಲವಾರು ಕೈಗಾರಿಕೆಗಳು ವಾಯುಮಾಲಿನ್ಯವನ್ನು ಅತೀವ ಪ್ರಮಾಣದಲ್ಲಿ ಉಂಟು ಮಾಡುತ್ತಿವೆ. ಅಂದ ಮೇಲೆ ಈ ಒಂದು ವಾಯುಮಾಲಿನ್ಯ ಆಗಲಿಕ್ಕೆ ಈ ಒಂದು ಕೈಗಾರಿಕೆಗಳಿಂದ ಹೊರ ಬೀಳುತ್ತಿರುವಂಥ ಪದಾರ್ಥಗಳನ್ನು ನಾವು 4 ಪ್ರಕಾರಗಳಾಗಿ ವರ್ಗೀಕರಿಸುತ್ತೇವೆ. ಅವುಗಳೆಂದರೆ 1 ಅನಿಲಗಳು, 2 ಸೂಕ್ಷ್ಮ ತೇಲಾಡುವ ಕಣಗಳು, 3 ಹೊಗೆ, ಕಾಡಿಗೆ ಮತ್ತು ಧೂಮ ಕಣಗಳು ಮತ್ತು 4 ಧೂಳು. ಈ 4 ಪದಾರ್ಥಗಳಿಂದ ವಾಯುಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಇವುಗಳನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಕೈಗಾರಿಕಾ ಪದಾರ್ಥಗಳಲ್ಲಿ ಒಂದಾದಂಥ ಅನಿಲಗಳು. ಕಾರ್ಖಾನೆಗಳಲ್ಲಿ, ಕುಲುಮೆಗಳಲ್ಲಿ ಇಂಧನಗಳನ್ನು ಉರಿಸುವುದರಿಂದ ಹೊಗೆಯ ರೂಪದಲ್ಲಿ ಉತ್ಪತ್ತಿಯಾಗುವಂಥ ಇಂಗಾಲಾಮ್ಲ, ಗಂಧಕದ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಹೈಡ್ರೋಕಾರ್ಬನ್, ನೈಟ್ರಿಕ್ ಆಕ್ಸೈಡ್ ಇನ್ನೂ ಮುಂತಾದ ಅನಿಲಗಳು ಈ ಒಂದು ವಾಯುಮಂಡಲವನ್ನು ಸೇರ್ಪಡೆಯಾಗಿ ವಾಯುಮಾಲಿನ್ಯವಾಗಲಿಕ್ಕೆ ಕಾರಣೀಭೂತವಾಗುತ್ತವೆ. ಗಾಳಿಯಲ್ಲಿ ಆವಿಯಾಗಿ ಹೋಗುವಂಥ ಜಲಜನಕ ಇಂಗಾಲದ ಸಂಯುಕ್ತಗಳು ಕೈಗಾರಿಕೆಯಲ್ಲಿ ಅಪೂರ್ಣ ದಹನ ಕ್ರಿಯೆ ನಡೆದಾಗ ಇಂಗಾಲದ ಜೊತೆ ಸೇರಿ ಇತರ ಮಲಿನಕಾರಕ ವಸ್ತುಗಳೊಂದಿಗೆ ಸೇರಿ ವಾಯುಮಾಲಿನ್ಯ ಉಂಟು ಮಾಡುತ್ತವೆ ಎಂದು ತಿಳಿದು ಬರುತ್ತದೆ. ಕೈಗಾರಿಕೆಗಳು ಹೆಚ್ಚಿದಷ್ಟು ಇಂಗಾಲಾಮ್ಲವೂ ಸಹ ಹೆಚ್ಚುತ್ತಲೇ ಹೋಗುತ್ತದೆ. ಅಂದರೆ ಈ ಒಂದು ವಾಯುಮಾಲಿನ್ಯವಾಗಲಿಕ್ಕೆ ಕೈಗಾರಿಕೆಯಿಂದ ಹೊರಬಂದಂಥ ಅನಿಲಗಳು ಬಹಳ ಪ್ರಮುಖವಾದ ಕಾರಣವಾಗಿವೆ ಎಂಬುದು ತಿಳಿದು ಬರುತ್ತದೆ.
ಇನ್ನು ಕೈಗಾರಿಕೆಯಿಂದ ಹೊರ ಬರ್ತಾ ಇರುತ್ತಿರುವಂಥ ಪದಾರ್ಥ 2 ಸೂಕ್ಷ್ಮ ತೇಲಾಡುವ ಕಣಗಳು. ಈ ಒಂದು ಗಾಳಿಯಲ್ಲಿ ತೇಲಾಡುವಂಥ ಸೂಕ್ಷ್ಮ ಕಣಗಳು ಕೈಗಾರಿಕೆಗಳಿಂದ ವಾಯುಮಂಡಲದಲ್ಲಿ ಸಂಯೋಜನೆಯಾಗಿರುತ್ತವೆ. ಉದಾಹರಣೆಗೆ ಕೋಲ್ಕತಾ, ಬ್ಯಾಂಕಾಕ್, ಮೆಕ್ಸಿಕೋ ಮತ್ತು ಮುಂಬೈ ಈ ಒಂದು ಮಹಾನಗರಗಳು ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಷಾನಿಲ ಕಣಗಳನ್ನು ವಿಸರ್ಜಿಸುವ ಕೈಗಾರಿಕೆಗಳನ್ನು ಹೊಂದಿವೆ ಎಂಬ ವರದಿ ಇರುವುದು ತಿಳಿದು ಬರುತ್ತದೆ. ಇನ್ನು 3ನೇ ಪದಾರ್ಥ ಹೊಗೆ, ಕಾಡಿಗೆ ಮತ್ತು ಧೂಮ ಕಣಗಳು. ಇವು ತೇಲಾಡುವ ಸೂಕ್ಷ್ಮ ಕಣಗಳಿಗಿಂತ ಕಡಿಮೆ ಆಕಾರವನ್ನು ಹೊಂದಿರುತ್ತವೆ. ಕೈಗಾರಿಕೆಗಳಲ್ಲಿ ಶಾಖ ಉತ್ಪಾದನೆಗೋಸ್ಕರ ವಿವಿಧ ಪ್ರಕಾರದ ಪದಾರ್ಥಗಳನ್ನು ದಹಿಸುವುದರಿಂದ ಅಂದರೆ ಸುಡುವುದರಿಂದ ಬಿಡುಗಡೆಯಾಗುವಂಥ ಹೊಗೆ, ಕಾಡಿಗೆ ಮತ್ತು ಧೂಮ ಕಣಗಳು ಈ ಒಂದು ವಾಯುಮಂಡಲವನ್ನು ಸೇರ್ಪಡೆಯಾಗಿ ವಾಯುಮಾಲಿನ್ಯವಾಗಲಿಕ್ಕೆ ಕಾರಣೀಭೂತವಾಗುತ್ತವೆ ಎಂದು ತಿಳಿದು ಬರುತ್ತದೆ. ಇನ್ನು ಈ ಒಂದು ಕೈಗಾರಿಕೆಯಿಂದ ಹೊರ ಬರ್ತಾ ಇರುತ್ತಿರುವಂಥ 4ನೇ ಪದಾರ್ಥ ಧೂಳು. ಕೈಗಾರಿಕೆಗಳಿಂದ ಹಲವಾರು ಪ್ರಕಾರದ ಕಣಗಳು ಈ ಒಂದು ವಾಯುಮಂಡಲದಲ್ಲಿ ಸಂಯೋಜನೆಯಾಗುತ್ತವೆ. ಅದರಲ್ಲೂ ವಿಶೇಷವಾಗಿ ಸಿಮೆಂಟ್ ಮತ್ತು ಕಲ್ಲು ಪುಡಿ ಮಾಡುವಂಥ ಕೈಗಾರಿಕೆಗಳು ಅಪಾರ ಪ್ರಮಾಣದ ಧೂಳನ್ನು ಹೊರಹೊಮ್ಮಿಸುತ್ತವೆ. ಈ ತೆರನಾಗಿ ಕೈಗಾರಿಕೆಗಳಿಂದ ಹೊರ ಬೀಳ್ತಾ ಇರುತ್ತಿರುವಂಥ ಈ 4 ಪದಾರ್ಥಗಳಿಂದ ವಾಯು ಮಾಲಿನ್ಯವಾಗುತ್ತದೆ ಎಂದು ನಮಗೆ ತಿಳಿದು ಬರುತ್ತದೆ. ಇನ್ನು ವಾಯು ಮಾಲಿನ್ಯಕ್ಕೆ ಕಾರಣೀಭೂತವಾದಂಥ ಮಾನವ ನಿರ್ಮಿತ ಕಾರಣಗಳಲ್ಲಿ 2ನೇ ಕಾರಣ ನಗರಗಳು ಆಗಿದ್ದು, ಆಕಾಶದೆತ್ತರಕ್ಕೆ ಊರ್ಧ್ವಮುಖವಾಗಿ ಬೆಳೆಯುತ್ತಿರುವಂಥ ಈ ಒಂದು ನಗರಗಳಲ್ಲಿ ಕೈಗಾರಿಕೆಗಳು ತೀವ್ರವಾಗಿ ಬೆಳೆಯುತ್ತಿರುವುದರಿಂದ ಸುತ್ತಲಿನ ಗ್ರಾಮೀಣ ಜನರು ವಲಸೆ ಬರುತ್ತಿರುವುದರಿಂದ ಈ ಒಂದು ನಗರಗಳು ವಿಸ್ತಾರವಾಗುತ್ತಿವೆ, ಅಂದರೆ ಬೆಳೆಯುತ್ತಿವೆ. ಹೀಗಾಗಿ ನಗರಗಳಲ್ಲಿ ಇರುತ್ತಿರುವಂಥ ಗಿಡಮರಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತವೆ. ಇದರ ಪರಿಣಾಮದಿಂದ ಈ ಒಂದು ಗಿಡಮರಗಳು ನೀಡುತ್ತಿರುವಂಥ ಆಮ್ಲಜನಕದ ಪೂರೈಕೆ ಕಡಿಮೆಯಾಗಿ ಇಂಗಾಲದ ಡೈಆಕ್ಸೈಡ್ ಅನಿಲದ ಪೂರೈಕೆ ಹೆಚ್ಚಾಗುತ್ತದೆ. ಈ ಒಂದು ಇಂಗಾಲ ಡೈಆಕ್ಸೈಡಿನ ಅನಿಲದ ಪೂರೈಕೆ ಹೆಚ್ಚಾಗುವುದರಿಂದ ಇದು ವಾತಾವರಣಕ್ಕೆ ಅಪಾಯಕಾರಿಯಾಗಿದ್ದು ವಾಯು ಮಾಲಿನ್ಯಕ್ಕೆ ಪ್ರಮುಖವಾದ ಕಾರಣವಾಗಿದೆ ಎಂದು ನಾವು ಹೇಳಬಹುದು. ಇನ್ನು 3ನೇ ಕಾರಣ ವಾಹನಗಳಿಂದ ಬಿಡುಗಡೆಯಾಗುವಂಥ ಅನಿಲಗಳು. ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುತ್ತಿರುವಂಥ ಪ್ರಮುಖ ಕಾರಣಗಳಲ್ಲಿ ಈ ಒಂದು ವಾಹನಗಳಿಂದ ಬಿಡುಗಡೆಯಾಗುವಂಥ ಅನಿಲಗಳು ಪ್ರಮುಖವಾಗಿವೆ. ಸುಮಾರು 4.5 ಕೋಟಿಗಿಂತಲೂ ಹೆಚ್ಚು ವಾಹನಗಳು ಇಂದು ಈ ಒಂದು ಭೂಮಿ ಮೇಲೆ ಓಡಾಡುತ್ತಿವೆ. ಪ್ರತಿ ವರ್ಷ ಈ ಒಂದು ವಾಹನಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಈ ವಾಹನಗಳಿಂದ ಲಕ್ಷೋಪಲಕ್ಷ ಟನ್ನುಗಳಷ್ಟು ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಉರಿದ ಹೈಡ್ರೋಕಾರ್ಬನ್ಗಳು ಈ ಒಂದು ವಾಯುಮಂಡಲಕ್ಕೆ ಸೇರುತ್ತಿವೆ. ಈ ಒಂದು ವಾಯು ಮಾಲಿನ್ಯಕ್ಕೆ 70% ಕೊಡುಗೆ, ಅಂದರೆ 3/4 ಭಾಗದಷ್ಟು ಕೊಡುಗೆ ಈ ಒಂದು ವಾಹನಗಳಿಂದಲೇ ಬರುತ್ತದೆ. ಪ್ರತಿ 1 ಲೀಟರ್ ಇಂಧನ ವಾಹನಗಳಲ್ಲಿ ದಹನವಾದರೆ, ಅಂದರೆ ವಾಹನದಲ್ಲಿ 1 ಲೀಟರ್ ಇಂಧನವನ್ನು ನಾವು ಬಳಸಿದರೆ ಅದರಿಂದ ಬಿಡುಗಡೆಯಾಗುವಂಥ ಇಂಗಾಲದ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ ಮಲಿನಕಾರಿಗಳು ಸುಮಾರು 30 ಲೀಟರ್ನಷ್ಟು ಶುದ್ಧವಾದಂಥ ವಾಯುವನ್ನು ಮಲಿನಗೊಳಿಸುತ್ತವೆ ಎಂದು ತಿಳಿದು ಬರುತ್ತದೆ. ಇನ್ನು ವಾಯು ಮಾಲಿನ್ಯಕ್ಕೆ ಕಾರಣವಾದಂಥ ಮಾನವ ನಿರ್ಮಿತ ಕಾರಣಗಳಲ್ಲಿ 4ನೇದು ಅರಣ್ಯನಾಶ. ಮಾನವನು ಈ ಒಂದು ಅರಣ್ಯಗಳನ್ನು ವಿಕೃತವಾಗಿ ನಾಶ ಮಾಡುತ್ತಿದ್ದಾನೆ. 1997 ಅಕ್ಟೋಬರ್ 8ರಂದು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅವರು ಬಿಡುಗಡೆ ಮಾಡಿದಂಥ ಒಂದು ವರದಿಯ ಪ್ರಕಾರ ಪ್ರಪಂಚದ ಅರಣ್ಯಗಳ 2/3 ಭಾಗ ಈಗಾಗಲೇ ನಾಶವಾಗಿದೆ. ಅದರಲ್ಲೂ ವಿಶೇಷವಾಗಿ ಕೃಷಿ ಅಭಿವೃದ್ಧಿಗಾಗಿ ವಿಸ್ತಾರವಾಗಿ ಕಾಡುಗಳನ್ನು ಕಡಿದು ಅಂದಿನಿಂದ ಅವ್ಯಾಹತವಾಗಿ ನಡೆದು ಬಂದಿರುವಂಥ ಈ ಒಂದು ದುಷ್ಕೃತ್ಯ ತಡೆಯಿಲ್ಲದೆ ನಡೆಯುತ್ತಲೇ ಇರುವುದರಿಂದ ವಾಯು ಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಪ್ರಪಂಚದ ಒಟ್ಟು ಅರಣ್ಯಗಳ ವಿಸ್ತೀರ್ಣದಲ್ಲಿ 50% 1950ರಿಂದ ಈಚೆಗೆ ನಾಶವಾಗಿವೆ.
ಪ್ರತಿ ವರ್ಷ ಸುಮಾರು 1,00,000 ಚದರ ಕಿಲೋಮೀಟರ್ನಷ್ಟು ಅಂದರೆ ಒಟ್ಟು ಅರಣ್ಯಗಳ ವಿಸ್ತೀರ್ಣದ 3% ಮಾನವ ವಿವೇಕರಹಿತ ದುಷ್ಕೃತ್ಯಕ್ಕೆ ಬಲಿಯಾಗುತ್ತಿರುವ ಉಷ್ಣವಲಯದ ಕಾಡುಗಳು ಇನ್ನೊಂದು ಶತಮಾನದಲ್ಲಿ ಸಂಪೂರ್ಣವಾಗಿ ನಾಶವಾಗುತ್ತವೆ ಎಂದು ಊಹಿಸಲಾಗಿದೆ. ಪ್ರತಿಯೊಂದು ಮರವು ಪ್ರತಿದಿನ 200 ಜನರಿಗೆ ಬೇಕಾಗುವಷ್ಟು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ನಿಸರ್ಗದ ಸಮತೋಲನವನ್ನು ಕಾಪಾಡುವಂಥ ಈ ಒಂದು ಅರಣ್ಯಗಳು ನಶಿಸುತ್ತಿರುವುದರಿಂದ ಅಂದರೆ ನಾಶವಾಗುತ್ತಿರುವುದರಿಂದ ಇಂಗಾಲದ ಡೈಆಕ್ಸೈಡ್ದ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ವಾಯು ಮಾಲಿನ್ಯವಾಗುವುದಲ್ಲದೆ ಮನುಷ್ಯನ ಅಸ್ತಿತ್ವಕ್ಕೆ ಧಕ್ಕೆಯನ್ನುಂಟು ಮಾಡುತ್ತದೆ ಎಂದು ನಾವು ಹೇಳಬಹುದು. ಅಂದರೆ ಈ ಒಂದು ಆಮ್ಲಜನಕವನ್ನು ಉತ್ಪಾದಿಸುವಂಥ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುವಂಥ ಈ ಒಂದು ಅರಣ್ಯಗಳು ನಾಶವಾಗುವುದರಿಂದ ನಿಸರ್ಗದ ಸಮತೋಲನ ತಪ್ಪಿ ಈ ಒಂದು ಪರಿಸರ ಅಸಮತೋಲನಗೊಂಡು ವಾಯು ಮಾಲಿನ್ಯವಾಗಲಿಕ್ಕೆ ಈ ಒಂದು ಅರಣ್ಯ ನಾಶವೇ ಕಾರಣೀಭೂತವಾಗಿದೆ ಎಂದು ನಾವು ಹೇಳಬಹುದು. ಇನ್ನು ಮಾನವ ನಿರ್ಮಿತ ಕಾರಣಗಳಲ್ಲಿ 5ನೆಯದು ಅಣ್ವಸ್ತ್ರ ಸ್ಫೋಟ ಅಥವಾ ಸಮರಗಳು. ಅಂದರೆ ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು ತಮ್ಮ ರಕ್ಷಣಾ ಅಭಿವೃದ್ಧಿಯ ಸಲುವಾಗಿ ವಿವಿಧ ಸ್ಫೋಟಕ ವಸ್ತುಗಳನ್ನು ತಯಾರಿ ಮಾಡಿಕೊಂಡು ವೈರಿ ರಾಷ್ಟ್ರಗಳ ಮೇಲೆ ಪ್ರಯೋಗ ಮಾಡುತ್ತಿವೆ. ಈ ಒಂದು ಅಣ್ವಸ್ತ್ರ ಪ್ರಯೋಗಗಳಿಂದ ಅತಿ ದೀರ್ಘ ಆಯುಷ್ಯವನ್ನು ಹೊಂದಿರುವಂಥ ರೇಡಿಯೋ ನ್ಯೂಕ್ಲೈಡ್ಗಳು ವಾಯುಮಂಡಲಕ್ಕೆ ಬಿಡುಗಡೆಯಾಗುತ್ತವೆ, ಅಂದರೆ ಸೇರ್ಪಡೆಯಾಗುತ್ತವೆ. ಅಣು ತಯಾರು ಮಾಡಲು ಬಳಸುವಂಥ ಸ್ಫೋಟಕ ವಸ್ತುಗಳು ಪ್ರಯೋಗ ಮಾಡಿದ ಬಳಿಕ ಈ ಒಂದು ವಾಯುಮಂಡಲದಲ್ಲಿ ಸೇರಿ ಅಂದರೆ ಉಳಿದು ಮಳೆಯೊಂದಿಗೆ ಮಿಶ್ರಣವಾಗಿ ಮಣ್ಣು, ನೀರು ಮತ್ತು ಸಸ್ಯಗಳೊಡನೆ ಸೇರಿಕೊಂಡು ಈ ಒಂದು ಭೂಮಿಯ ಮೇಲೆ ಇರುತ್ತಿರುವಂಥ ಪ್ರತಿಯೊಂದು ಜೀವಿಗಳ ಆಹಾರ ಸರಪಳಿಯಲ್ಲಿ ಸೇರ್ಪಡೆಯಾಗಿ ಈ ಒಂದು ಜೈವಿಕ ಮಂಡಲ ನಾಶವಾಗಲು ಕಾರಣವಾಗುತ್ತದೆ. ಅಂದರೆ ಈ ಒಂದು ಅಣ್ವಸ್ತ್ರಗಳ ಸ್ಫೋಟಗಳಿಂದ ಮತ್ತು ಸಮರ ಅಂದರೆ ಯುದ್ಧಗಳಿಂದ ವಾಯು ಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ಇನ್ನು 6ನೇ ಕಾರಣ ಜನಸಂಖ್ಯಾ ಹೆಚ್ಚಳ. ಈ ಒಂದು ಭೂಮಿಯ ಮೇಲೆ ತ್ವರಿತಗತಿಯಲ್ಲಿ ಜನಸಂಖ್ಯಾ ಹೆಚ್ಚಳವು ವಾಯು ಮಾಲಿನ್ಯವಾಗಲಿಕ್ಕೆ ಕಾರಣೀಭೂತವಾದಂಥ ಪ್ರಮುಖ ಅಂಶವಾಗಿದ್ದು, ಭೂಮಿ, ಅರಣ್ಯ ಮತ್ತು ಇತರ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಜನಸಂಖ್ಯೆಯ ಒತ್ತಡವು ಹೆಚ್ಚಾಗುತ್ತಿದೆ. ಇದರಿಂದ ವಾತಾವರಣದ ಸ್ಥಿತಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಜನಸಂಖ್ಯೆ ಹೆಚ್ಚಳವಾದಂತೆ ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಅಂದರೆ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಕೃಷಿ ಭೂಮಿ ವಿಸ್ತರಣೆ ಮಾಡಲು ಕಾಡನ್ನು ಕಡಿಯುವುದು ಮತ್ತು ಹೆಚ್ಚು ಇಳುವರಿಗಾಗಿ ರಾಸಾಯನಿಕಗಳನ್ನು ಸಿಂಪಡಿಸುವುದು, ಹೆಚ್ಚಳವಾದಂಥ ಜನಸಂಖ್ಯೆಗೆ ಉದ್ಯೋಗಗಳನ್ನು ಸೃಷ್ಟಿಸಲು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸುವುದು, ಸಾರಿಗೆ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಹೆಚ್ಚಳವಾದಂತೆ ವಾಹನಗಳ ಸಂಖ್ಯೆಯೂ ಸಹ ಹೆಚ್ಚಾಗಿ ಅವುಗಳಿಂದ ಹೊರಹೊಮ್ಮುವಂಥ ಇಂಗಾಲದ ಡೈಆಕ್ಸೈಡ್ ಈ ಒಂದು ವಾತಾವರಣವನ್ನು ಸೇರಿಕೊಂಡು ಮಲಿನ ಮಾಡುತ್ತಿವೆ. ಆದ್ದರಿಂದ ತ್ವರಿತಗತಿಯ ಜನಸಂಖ್ಯೆಯ ಹೆಚ್ಚಳವು ಈ ಒಂದು ವಾಯು ಮಾಲಿನ್ಯ ಆಗಲಿಕ್ಕೆ ಕಾರಣೀಭೂತವಾಗಿದೆ ಎಂದು ನಾವು ಹೇಳಬಹುದು. 7ನೇ ಕಾರಣ ವ್ಯವಸಾಯ ಚಟುವಟಿಕೆಗಳು. ಈ ಒಂದು ಹಸಿರು ಕ್ರಾಂತಿಯ ಬಳಿಕ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಹೆಚ್ಚುವರಿ ಇಳುವರಿಗಾಗಿ ರಾಸಾಯನಿಕ ಗೊಬ್ಬರಗಳ ಬಳಕೆ, ಕೀಟನಾಶಕ ಮತ್ತು ಔಷಧಿಗಳ ಗಣನೀಯ ಬಳಕೆಯಾಗುತ್ತಿದ್ದು, ಇವುಗಳನ್ನು ಬಳಕೆ ಮಾಡುವಾಗ ಅಂದರೆ ಉಪಯೋಗಿಸುವಾಗ ಅವು ಗಾಳಿಯಲ್ಲಿ ಬೆರೆತು ಬೇರೆ ಸ್ಥಳಗಳಿಗೆ ಸ್ಥಳಾಂತರವಾಗುತ್ತವೆ. ಇಂತಹ ಕಲಬೆರಕೆ ಅಶುದ್ಧ ಗಾಳಿಯು ವಾಯು ಮಾಲಿನ್ಯವಾಗಲು ಕಾರಣವಾಗುತ್ತದೆ ಎಂದು ನಾವು ಹೇಳಬಹುದು. ಇನ್ನು 8ನೇ ಕಾರಣ ಪಳೆಯುಳಿಕೆ ಇಂಧನಗಳ ಬಳಕೆ. ಪಳೆಯುಳಿಕೆಗಳಾದಂಥ ಕಲ್ಲಿದ್ದಲು, ಕಟ್ಟಿಗೆ, ಇದ್ದಿಲು, ಇಂಧನ, ಸೌದೆ ಮುಂತಾದವುಗಳನ್ನು ನಾವು ಶಕ್ತಿ ಸಾಧನಗಳನ್ನಾಗಿ ಬಳಸುತ್ತಿದ್ದೇವೆ. ಈ ಮೂಲ ನೈಸರ್ಗಿಕ ಪದಾರ್ಥಗಳನ್ನು ಸುಡುವುದರಿಂದ ಅವುಗಳಿಂದ ಹೊರಬೀಳುವಂಥ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್, ಗಂಧಕದ ಡೈಆಕ್ಸೈಡ್, ಸಾರಜನಕದ ಆಕ್ಸೈಡ್
ಇನ್ನೂ ಮುಂತಾದ ವಿಷಕಾರಿ ಅನಿಲಗಳು ಈ ಒಂದು ವಾಯುಮಂಡಲದಲ್ಲಿ ಸೇರಿ ಅಂದರೆ ಕಲಬೆರಕೆಯಾಗಿ ವಾಯುಮಾಲಿನ್ಯ ಉಂಟು ಮಾಡುತ್ತಿವೆ ಎಂದು ಹೇಳಬಹುದು. ಇನ್ನು 9ನೇ ಕಾರಣ ಗೃಹ ಬಳಕೆ ಪದಾರ್ಥಗಳು. ಈ ಒಂದು ನಗರ ಮತ್ತು ಗ್ರಾಮೀಣ ವಸತಿಗಳಲ್ಲಿ ಬಳಸುವ ವಸ್ತುಗಳಾದಂಥ ಸಿಗರೇಟ್, ಬೀಡಿ ಮತ್ತು ಇತರ ತಂಬಾಕು ಮಿಶ್ರಣ ವಸ್ತುಗಳು, ಕಲ್ಲಿದ್ದಲು, ಉರುವಲು ಕಟ್ಟಿಗೆ, ಕುಳ್ಳು ಮತ್ತು ಇತರ ದ್ರವ್ಯ ಅನಿಲಗಳನ್ನು ನಾವು ದಹನ ಮಾಡುವುದರಿಂದ ಅವುಗಳಿಂದ ಹೊರಬೀಳುವಂಥ ಅನುಪಯುಕ್ತ ವಸ್ತುಗಳು ಮತ್ತು ವಿಷಪೂರಿತ ಅನಿಲಗಳು ಈ ಒಂದು ಶುದ್ಧ ವಾಯುವಿನಲ್ಲಿ ಕಲಬೆರಕೆಯಾಗಿ ಅಂದರೆ ಮಿಶ್ರಣವಾಗಿ ವಾಯುಮಾಲಿನ್ಯವಾಗುತ್ತದೆ ಎಂದು ತಿಳಿದು ಬರುತ್ತದೆ. ವಾಯುಮಾಲಿನ್ಯಕ್ಕೆ ಮಾನವ ನಿರ್ಮಿತ ಕಾರಣಗಳಾದಂಥ ಕೊನೆಯ ಕಾರಣ 10 ಗಣಿಗಾರಿಕೆ. ಗಣಿಗಾರಿಕೆಯ ಮುಖಾಂತರ ಖನಿಜ ಪದಾರ್ಥಗಳನ್ನು ಭೂಮಿಯಿಂದ ಪಡೆಯಲು ಭೂ ಅಂತರಾಳದಲ್ಲಿ ಸ್ಫೋಟಕ ವಸ್ತುಗಳನ್ನು ಬಳಸಲಾಗುತ್ತದೆ. ಈ ಒಂದು ಕ್ರಿಯೆಯಿಂದ ಅಂದರೆ ಗಣಿಗಾರಿಕೆಯಿಂದ ಅಪಾರ ಪ್ರಮಾಣದ ಧೂಳು, ಸೂಕ್ಷ್ಮ ಕಣಗಳು, ವಿಷಕಾರಿ ಹೊಗೆ ಮತ್ತು ಅನಿಲಗಳು ಸುತ್ತಮುತ್ತಲಿನ ವಾತಾವರಣದಲ್ಲಿ ವಿಲೀನವಾಗಿ ಅಂದರೆ ಸೇರಿಕೊಂಡು ವಾಯು ಮಾಲಿನ್ಯವಾಗಲು ಅವು ಕಾರಣವಾಗುತ್ತವೆ ಎಂದು ನಾವು ಹೇಳಬಹುದು. ಈ ತೆರನಾಗಿ ವಾಯು ಮಾಲಿನ್ಯಕ್ಕೆ ಕಾರಣಗಳು ಇದ್ದು ಮುಂದಿನ ಕ್ಲಾಸಿನಲ್ಲಿ ವಾಯು ಮಾಲಿನ್ಯದ ಪರಿಣಾಮಗಳು ಮತ್ತು ನಿಯಂತ್ರಣೋಪಾಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.